ಎಲ್ಲ ಹೋಗ್ತಿದೀವಿ ಚೋಟು ನಾವು ಇವತ್ತು ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದೀವಿ ಸ್ಟಾರ್ಟ್ ಮಾಡಿದೀವಿ ಇವಾಗ ಹಾ ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ನಾನು ಸುಚಿ ನಮ್ಮ ಚೋಟ ಮಗಳು ಈಗ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಹೋಗ್ತೀವಿ ಅಂತ ಹೇಳಿ ಫುಲ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಲಗೇಜ್ ಇಟ್ಕೊಂಡು ಹತ್ತಾ ಇದೀವಿ ಲಗೇಜ್ ಇಟ್ಕೊಂಡು ಹತ್ತೋದು ತುಂಬ ಕಷ್ಟ ನನ್ನ ಮಗಳಿಗೆ ಟ್ರಿಪ್ ಹೋಗೋದಂದರೆ ತುಂಬ ಖುಷಿ ನೋಡಿ ನನಗೂ ಅಷ್ಟೇ ಟ್ರೈನಲ್ಲೆಲ್ಲ ಹೋಗೋದಂದರೆ ತುಂಬ ಚಂದ ಅನಿಸುತ್ತೆ ಜರ್ನಿ ರೀಚ್ ಆಗ್ತೀವಿ ಫೈನಲಿ ಹೈದರಾಬಾದ್ ರೀಚ್ ಆದ್ವಿ ಫೈನಲ್ ರೀಚ್ ಆಗಿದ್ದೀವಿ ಕಾಚಿಗೋಡಗೆ ನಾವೇನು ಮೇಕಪ್ ಮಾಡಿಲ್ಲ ಫ್ರೆಶ್ ಅಪ್ ಆಗಿಲ್ಲ ಹಾಗಾದ್ರೆ ಮೇಕಪ್ ಹೋಗಿಲ್ಲ ಇದು ECC ಅವರ ECC ಮೇಕಪ್ ಕಿಟ್ ಒಂದು ವರ್ಷ ತಿರ್ಗಾವಳಿಕೆ ಹಂಗೇನಿಲ್ಲ ಹೋಗಿಲ್ಲ ಅಂದರೆ ಅಷ್ಟೇ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ನಮ್ಮ ಜರ್ನಿಯನ್ನು ಶುರು ಮಾಡಬೇಕು ನನ್ನ ಹಸ್ಬೆಂಡ್ ಮುಟ್ಟಾನೆ ನಮ್ಮ ಚೋಟು ನೋಡಿ ಹೆಂಗೆ ಕೂತಿದ್ದಾರೆ ನಮ್ಮಿಬ್ಬರಲ್ಲಿ ಯಾರು ಕ್ಯೂಟ್ ಕಾಣೋದು ಕಮೆಂಟ್ ಮಾಡಿ ನಾನೇ ರಿಯಾಲಿಟಿಲಿ ಯಾರು ಚೆನ್ನಾಗಿ ಕಾಣಿಸ್ತು ರೀ ಇದು ಯಾವುದು ಬಸ್ ರೈಲ್ವೆ ಸ್ಟೇಷನ್ ರೀ ಯಾವುದಾದ್ರು ರೈಲ್ವೆ ಸ್ಟೇಷನ್ ಕಾಚಿಗೋಡ ಗೌರ್ಮೆಂಟ್ ಬಸ್ಸಿಗೆ ಹೋಗ್ಬೇಕೀಗ ಬರೀ ಟ್ರಾವೆಲಿಂಗ್ ಮಾಡ್ತಾ ಇದ್ವಿ ಬೆಳಗ್ಗೆ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿದೆ ಏನೋ ಒಂಥರ ನಮ್ಮ ಕರ್ನಾಟಕ ಬಸ್ಸಲ್ಲಿ ಫ್ರೀ ಇಲ್ಲೂ ಫ್ರೀ ಅಲ್ವಾ ರೀ ಎಲ್ಲ ಕಡೆ ಫ್ರೀ ಆಧಾರ್ ಕಾರ್ಡ್ ಇದ್ರೆ ನಮಗೆ ದುಡ್ಡು ತಗೊಂಡಿದ್ರೆ ಲೇಡೀಸಿಗೆ ಮಾತ್ರ ಫ್ರೀನಾ ಜೆಂಟ್ಸಿಗೆ ಅಮೌಂಟ್ ಇದೆಯಾ ಇಲ್ಲಿರೋರಿಗೆ ಮಾತ್ರ ಅದೇನು ನೋಡಲ್ಲ ಇವತ್ತೇನು ನೋಡ್ತೀವಿ ಏನು ಕುಡಿತಿದ್ಯಾ ಲೆಮನ್ ಜ್ಯೂಸ್ ಕುಡಿತಿದ್ಯಾ ತಗದೆ ಹೌದಾ ಚೆನ್ನಾಗಿದೆ ಫುಲ್ ಬಿಸಿಲು ಅಲ್ಲ ರೀ 5 o'clock ಫುಲ್ ಬಿಸಿಲು ನಾವಿವಾಗ ಹುಸೇನ್ ಸಾಗರ್ ಲೇಕಲ್ಲಿದ್ವಿ ತುಂಬ ಅಂದರೆ ನಾವು ಹೋಗಿದ್ದು ಒಂದು 5 o'clock ರೀಚ್ ಆಗಿದ್ದು ಒಂಥರ ತುಂಬ ಜನ ಇತ್ತು ತುಂಬ ಚೆನ್ನಾಗಿತ್ತು ಏನೋ ಒಂಥರ ಯಾವ ಥರ ಅಂತ ಹೇಳಿದರೆ ತುಂಬ ಕೂಲಾಗಿತ್ತು ಯಾವುದೇ ರೀತಿಯಾಗಿ ಬಿಸಿಲು ಇರಲಿಲ್ಲ ಅಲ್ಲಿ ಬುದ್ಧ ಮಂದಿರ ಅಂತ ಇದೆ ಅಲ್ಲಿಂದ ಬೋಟಲ್ಲಿ ಹೋಗುವಂಥದ್ದು ಆ ಬೋಟ್ ಚಾರ್ಜಸ್ ಏನು 150 100 ರೂಪೀಸ್ ಇತ್ತು ಒಂಥರ ಚೆನ್ನಾಗಿತ್ತು ಸಂಜೆ ಟೈಮ್ ಹೋದರೆ ಇಲ್ಲಿಗೆ ತುಂಬ ಖುಷಿಯಾಗಿ ಚೆನ್ನಾಗಿರುತ್ತೆ ಟಿಕೆಟ್ ಎಷ್ಟು ರೀ ಟಿಕೆಟ್ 100 ರೂಪೀಸ್ ಪರ್ ಪರ್ಸನ್ 100 ರೂಪೀಸ್ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ 50 ಹೆವಿ ಬಿಸಿಲು ಸಂಜೆ ಬಂದಿದ್ದೀವಿ ಬಿಲೋ 40 ಅಂದರೆ ಬಿಲೋ 40 ಅಂದರೆ ಸಾರಿ ಬಿಲೋ 4 ಅಂದರೆ ಫ್ರೀ ತಗೊಳ್ಳಿಲ್ಲ ಚೋಟ ಅಲ್ಲಿ ನೋಡಮ್ಮ ಬುದ್ಧ ಅಲ್ಲಿಗೆ ಹೋಗ್ಬೇಕಿತ್ತ ಅಂತ ಎಲ್ಲಿದೆ ಹುಡುಗಂಗೆ ಅದ್ರಲ್ಲಿ ಪಲ್ಸರ್ ರಿಂಗು ಬಂದಷ್ಟು ಖರ್ಚು ಹೆವಿ ಕಾಸ್ಟ್ಲಿ ಹೇಳ್ತಾರೆ ಮತ್ತು ನೆಕ್ಸ್ಟು ಬಿರ್ಲಾ ಮಂದಿರ್ ಅಂತ ಹೋದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ
ತುಂಬ ಚೆನ್ನಾಗಿತ್ತು. ಯಾವುದೇ ರೀತಿಯಾಗಿ ಮೊಬೈಲ್ಸ್ನ ಯೂಸ್ ಮಾಡುವಾಗಿಲ್ಲ. ಮೊಬೈಲ್ಸ್ ಎಲ್ಲನೂ ಅವರೇ ಕಲೆಕ್ಟ್ ಮಾಡ್ಕೋತಾರೆ. ಆಮೇಲೆ ಅವರೇ ಎಂಥ ದೇವಸ್ಥಾನ ಎಲ್ಲ ನೋಡಿ ಬಂದಾದಮೇಲೆ ಅವರೇ ಕೊಡ್ತಾರೆ. ಎಂತೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಏನೋ ಒಂಥರ ಚೆನ್ನಾಗಿತ್ತು. ಮೊಬೈಲ್ ಇಲ್ದಲೇ ಇರುವಂತಹ ದೇವಸ್ಥಾನ ಅಂತ ಹೇಳಿದರೆ ಫಸ್ಟ್ ಟೈಮ್ ನಾನು ಅಲ್ಲೇ ನೋಡಿದ್ದು. ತುಂಬ ಚೆನ್ನಾಗಿತ್ತು. ಎಷ್ಟು ಥರ್ಡ್ ಡೇ ಅಲ್ವಾ ರೀ? ಥರ್ಡ್ ಡೇ ಎಲ್ಲ ಮೂರನೇ ದಿನದ್ದು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಹೆವಿ ಬಿಸಿಲಿದೆ. ರೆಸ್ಟ್ ಮಾಡೋದು, ಬೆಳಗ್ಗೆ ನೋಡೋದು, ರೆಸ್ಟ್ ಮಾಡೋದು, ಮತ್ತು ಸಂಜೆ ನೋಡೋದು ಅಲ್ಲ ರೀ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಮ್ಮಮ್ಮ ನಾನು ಹಿಂಗೆ ರೆಡಿ ಆಗಿದ್ದೀವಿ ಅಂತ. ಗೋಲ್ಕೊಂಡ ಫೋರ್ಟ್ಗೆ ಫೈನಲಿ ರೀಚ್ ಆಗಿದ್ದೀವಿ. ಏನು ಹೇಳಿ ವೆಲ್ಕಮ್ ಟು ಗೋಲ್ಕೊಂಡ ಫೋರ್ಟ್. ಸಕ್ಕತ್ತಾಗಿದೆ. ಫೈನಲಿ ವಿ ಆರ್ ಇನ್ ಗೋಲ್ಕೊಂಡ ಫೋರ್ಟ್. ಫೋರ್ಟ್ ತುದಿ ಗಂಟ ಹೋಗ್ಬೋದಿತ್ತು. ನಮಗೆಲ್ಲರಿಗೂ ಮಧ್ಯಾಹ್ನ ಬಿಸಿಲಾಗಿತ್ತು ಅಂತ ಹೇಳಿ ನಾವೆಲ್ಲರೂ ಅಲ್ಲೇ ಕೂತ್ಕೊಂಡ್ವಿ. ಆಮೇಲೆ ನನ್ನ ಹಸ್ಬೆಂಡು ಮತ್ತು ಪಾಪು ಹೋದರು. ತುದಿ ಗಂಟ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬಂದರು. ಸುಸ್ತಾಯ್ತಾ? ನೀರು ಕುಡೀರಿ. 2 ನಿಮಿಷ ಥರನೇ ಇದೆ. ಪ್ಯಾಲೇಸ್, ಅದೇ ಪ್ಯಾಲೇಸ್ ಥರನೇ ಅಂತಲ್ಲ, ಪ್ಯಾಲೇಸ್ಸೇ. ಎಂತ ಇದೆ? ಚೌಮಾಲ ಪ್ಯಾಲೇಸ್. ಹಾಂ, ಚೆನ್ನಾಗಿದೆ. ಫೋಟೋಸ್ ಎಲ್ಲ ಬೇರೆಯವ್ರು ಹಾಕಿರ್ತಾರಲ್ಲ ಡ್ರೆಸ್ನ, ಅದಕ್ಕೆ ತೆಗೆಸ್ಕೊಳ್ಳೋದು. ಇದೆಲ್ಲ ಇಷ್ಟು ರೂಮ್ಸ್ ಇದೆಲ್ಲ. ಇದು ಚೌಮಾಲ ಪ್ಯಾಲೇಸು. ತುಂಬ ಸುಂದರವಾಗಿ ಅಂದರೆ ತುಂಬ ಚೆನ್ನಾಗಿತ್ತು. ಒಳಗಡೆ ಎಕ್ಸಿಬಿಷನ್ ಇತ್ತು. ಆಮೇಲೆ ಒಳಗಡೆ ಯಾವುದೆಲ್ಲ ರೀತಿಯಾಗಿದೆ ಅಂತ ಹೇಳಿ ಇದೆ, ಯಾವ ರೀತಿಯಾಗಿ ಅರಮನೆ ಇದೆ ಅಂತ ಹೇಳಿ ತೋರಿಸಿದ್ದಾರೆ. ಆಮೇಲೆ ಕತ್ತಿಗಳಾಗಿರ್ಬೋದು, ವೆರೈಟಿ ನಾನು ಇದೆಲ್ಲ ನೋಡೇ ಇರಲಿಲ್ಲ. ವೆರೈಟಿ ಆದಂಥ ಐಟಮ್ಸ್ ಎಲ್ಲ ಎಕ್ಸಿಬಿಷನ್ ಇಟ್ಟಿದ್ರು. ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಏನೆಲ್ಲ ಉಂಟಲ್ಲ. ಇರಲ್ಲ. ಇದು ಚಾರ್ಮಿನಾರಲ್ಲಿ ನಿಜವಾಗ್ಲೂ ಯಾವುದೇ ರೀತಿಯಾಗಿ ಪ್ಲೇಸ್ ಇಲ್ಲ. ಆದರೆ ಶಾಪಿಂಗಿಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿದರೆ ಹೈದ್ರಾಬಾದಲ್ಲಿ ಚಾರ್ಮಿನಾರ್. ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಆ ಬಿಲ್ಡಿಂಗು, ಅದಷ್ಟೇ ಇರೋದು ಚಾರ್ಮಿನಾರಲ್ಲಿ. ಇನ್ನು ಉಳಿದ ಎಲ್ಲ ಪರ್ಸೆಂಟು ಪರ್ಲ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಅಥವಾ ಅಲ್ಲಿ ಯಾವುದೋ ಬಟ್ಟೆಗಳಾಗಿರ್ಬೋದು, ಪ್ರತಿಯೊಂದೂ ನೀವು ಶಾಪಿಂಗ್ ಮಾಡ್ಬೋದು. ಹೈದ್ರಾಬಾದ್ ಹೋದರೆ ಚಾರ್ಮಿನಾರಲ್ಲಿ ನೀವು ತುಂಬ ಚೆನ್ನಾಗಿರುತ್ತೆ, ಶಾಪಿಂಗ್ ಮಾಡ್ಬೋದು. ಆ ಕಡೆ ಮಾರ್ಕೆಟಾ? ಆ ಕಡೆ ಮಾರ್ಕೆಟಾ? ಆ ಕಡೆ ಮಾರ್ಕೆಟ್. ಅಲ್ಲಿಂದ ಬಂದು ಸ್ನ್ಯಾಕ್ಸ್ ಎಲ್ಲ ತಿಂದು ರೂಮಿಗೆ ಹೋದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.